ನೆಲ ಜಲದ ವಿಚಾರದಲ್ಲಿ ಸರ್ಕಾರ ದ್ರೋಹ ಬಗೆತಾ ಇದೆ. ಆಲಮಟ್ಟಿಯಿಂದ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ. ನೆಲ ಜಲದ ವಿಚಾರದಲ್ಲಿ ಸರ್ಕಾರ ಜನರಿಗೆ ದ್ರೋಹ ಮಾಡ್ತಾ ಇದೆ. ಆಲಮಟ್ಟಿಯಿಂದ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರನ್ನ ಬಿಟ್ಟಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತೆಲಂಗಾಣ ಸರ್ಕಾರವನ್ನ ತೃಪ್ತಿಪಡಿಸೋದಕ್ಕೆ ನೀರು ಬಿಟ್ಟಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಭೆ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ತೆಲಂಗಾಣಕ್ಕೆ ನೀರು ಬಿಟ್ಟು ದ್ರೋಹ ಮಾಡಿದೆ. ರಾಜ್ಯದ ಜನತೆಗೆ ನೀರಿಗೆ ಹಾಹಾಕಾರ. ಆದರೆ ಸರ್ಕಾರ ಹೊಣೆ. ಏನಾದರೂ ಮುಂದಿನ ದಿನಗಳಲ್ಲಿ ನೀರಿಗೆ ಸಮಸ್ಯೆ ಆದ್ರೆ ಸರ್ಕಾರವೇ ಹೊಣೆಯಾಗುತ್ತೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕ ಜನತೆಗೆ ಈ ನೆಲ ಜಲದ ವಿಚಾರ ಬಂದಾಗ ಸದಾ ದ್ರೋಹನ ಬಗೆದಂತ ಪಾರ್ಟಿ ಯಾವುದಾದ್ರೂ ಕರ್ನಾಟಕದಲ್ಲಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಮೀರ್ ಸಾಧಕನ್ನು ಮೀರಿಸುವಂತ ರೀತಿಯಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳಿಂದ ಸುಮಾರು 1.5 TMC ನೀರನ್ನ ಕದ್ದು ಮುಚ್ಚಿ ಅಲ್ಲಿ ಕರ್ನಾಟಕದ ರೈತರ ಗಮನಕ್ಕೂ ತಂದಿಲ್ಲ, ಅಲ್ಲಿರೋ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿಲ್ಲ. ತೆಲಂಗಾಣದ ಒಂದು ಮನವಿ ಮೇರೆಗೆ ನೀರು ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ತೆಲಂಗಾಣದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರವನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಕರ್ನಾಟಕದ ಹಿತವನ್ನ ಇಲ್ಲಿನ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ DK ಶಿವಕುಮಾರ್ ಅವರು, ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ನೀರು ಬಿಟ್ಟಿರೋ ಅಂತ ಬಂದು ನಾನು ಖಂಡಿಸ್ತಾ ಇದ್ದೀರಿ.